ಕಾಲದಾಗೂ ಒಳ್ಳೆಯವ್ರ ಕಾಲನ ಇದ್ದಲ್ಲಲ್ರಿ. ರಾಜ ಹರಿಶ್ಚಂದ್ರ ಸುಡ್ಗಾಡು ಕಾಯ್ಕೊಂತ ನಿಂದ್ರು ಹೊತ್ತು ಬಂತು. ವಿಕ್ರಮ್ ರಾಜ ಕೈಕಾಲು ಕಟ್ಸ್ಕೊಂಡು ಅರಣ್ಯದಾಗೂ ಬೀಳ್ಬೇಕಾತ. ಇತ್ತಾಗ ಸೀತಾ ವನವಾಸನೂ ಆಯ್ತು, ದ್ರೌಪದಿ ಸೀರೀಸ್ ಕಳೆಯೋದು ಆಯ್ತು. ಒಂದ ಎರಡ ಯಾವ ಶಾಸ್ತ್ರ ಪುರಾಣ ತಿರುವು ಹಾಕಿದ್ರು ಒಳ್ಳೆಯವ್ರ ಕಾಲನ ಇದ್ದಂಗಿಲ್ರಿ. ಅದೇ ನಮ್ಮ ಕಿತ್ತಾಗ ಬರತ್ತಾಳಲ್ರಿ, ಹೆಂಗೆ ಬರತ್ತಾಳ ನೋಡ್ರಿ. ಸತ್ತು ಸುದ್ದಿ ಕೇಳ್ದವ್ರಂಗ ಮಾರಿನೂ ಇಳಿ ಬಿದ್ದೈತಿ, ಕಾಡು ಸುದ್ದಿ ಜೋಳಿಗೆ ಐತಿ. ಬರ್ಲಿ ಈಕಿಗೆ ಒಂದು ಮಜಾ ಮಾಡೋಣ. ಮಂಚ ಮಂಚ ಬೆಳಗಾವಿ ಬೆಳಗಾವಿ ಅಲ್ಲ ಊಟ ಕರಿಬೇಕಂತ ಬಂದ್ರೆ ಇದು ಯಾವ್ದು ಹಿಂಗೆ ಯಾಕೆ ನಿಂತೈತಿ? ಮಾಲ್ಗಮ್ಮ ನಿಂತಂಗ ಅಲ್ಲ, ಮಾಲ್ಗಮ್ಮ ನಿಂತಂಗ ಯಾ ನಮ್ಮ ನಿಂತ ನೋಡಿ. ಯಾರಿನ್ನು ಯಾರಿನ್ನು ಅಲ್ಲ ಶಾವ ಎನ್ನ ಆರ್ಭಟಕ್ಕೆ ತಗಣಿಗಳು ಗೋಡೆಯನ್ನು ಸೇರಿದವು, ಗುಬ್ಬಿ ಗೂಡು ಸೇರಿತು, ಮೇಲಾಗಿ ಕರಿ ಕೋಳಿಗಳು ಬಿಳಿ ತತ್ತೆಗಳನ್ನಿಟ್ಟವು. ಇಂಥ ವೀರನ ಮುಂದೆ ನಿಂತು ಮಾತನಾಡುವ ನೀನಾರು ಗೊತ್ತೇ? ಟೊಂಕ ಮುರಿದ ಕತ್ತೆ. ಆಹಾ, ಕಸಬರ್ರಿಗೆ ಕಡ್ಡಿ ಅಂತ ಮೀಸಿ ಬಿಟ್ಟು ಈ ತರ ಎಲ್ಲ ಮಾತಾಡ್ತಿರಲ್ಲ, ನೀವ್ ಯಾರಿರ್ಬೋದು? ನನ್ನ ರಾಜ ಕಟಕರ ಮನೆ ಕರಿಯ ಕಾಜ. ಶಿವ ದಾಸಿಯಾದರೆ ಒಳ್ಳೆಯದಾಯಿತು. ಸ್ವಗ್ರಹವನ್ನು ಬಿಟ್ಟು ರಸ್ತೆಗೆ ಬಂದ ಕಾರಣವೇನು ಗೊತ್ತೇ? ಕತ್ತೆ. ಪ್ರಭುವಿ, ನಿಮ್ಮ ಕೈ ಮುಗಿದು ಕೇಳುವೆ, ನಾನು ಯಾರೆಂಬುದು ನಿಮಗೆ ಗೊತ್ತಾಗಲಿಲ್ಲವೇ? ನಾನು ನಿಮ್ಮ ಚರಣದಾಸಿ, ನಿಮ್ಮ ಸೇವೆಗಾಗಿ ಬಂದಿರುವೆ. ಯಾರೆಂದು ತಿಳಿದಿರುವೆ. ದಾಸಿಯಾದರೆ ಒಳ್ಳೆಯದಾಯ್ತು, ಸ್ವಗ್ರಹವನ್ನು ಬಿಟ್ಟು ಈ ರಸ್ತೆಗೆ ಬಂದ ಕಾರಣವೇನು? ನಿಮಗೆ ಅಡಿಗೆಯನ್ನು ಮಾಡಿಟ್ರುವೆ ಪ್ರಭುಗಳೇ, ಊಟವನ್ನು ಮಾಡು ಬನ್ನಿ ಅಂತ ಕಂಡ್ರವೇನು ನಮ್ಮ ಮುದುವ. ಹಾಗಾದರೆ ತಡ ಮಾಡದೆ ರಥ ಹೊಡೆಯುವಂತಳಾಗು. ಬಾಲ ಇಲ್ಲದ ಹವರಾಣಿ. ಆಯ್ ಸಮರ ಸಾಕ್ ಮಾಡಿ ಪುರಾಣ ಗೋಳಾಟ. ಮತ್ತೆ ನಾನಿನ ಕಂಬಾರನ ಪ್ರಯಾಣ ಈ 4 ಮಂದಿ ತಿರುಗಾಡ ರಿಸ್ತಾ ನಿಂತ್ಕೊಂಡೆ ಏನ ಡ್ಯಾನ್ಸಂತೂ ನಿಂತಿದ್ದೆ ಅಂತ. ಮತ್ತಿನ್ನೇನ್ ಮಾಡ್ದ? ಮುಂಜಾನೆ ಹತ್ತನಿ ಅಂತ ಹರಿಗಾಡಕಂತ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ. ಒಬ್ಬಕ್ಕೆ ಜೋಡಿಲ್ಲ, ಏನ್ ಮಾಡವ? ಅವಕ್ಕೇನಾಗ್ಯ ಒಂದೆ ಹಳೆ 3-4 ಜೋರ್ ಬಿದ್ದಿದ್ವಲ್ಲ. ನಾಲಿಗೆ ಉದ್ದ ಬಿಡಕತ್ತಿ ಏನ್ ಕಬ್ರಿಗೆ ಬರ ಹರಿಯನ ಹವಾರಿ ನಮ್ಮ ಪಟ್ಟಿಯಡೆ ಫಿಟ್ರಿ ಪಿಲಿ. ಹಾ ಸಾಧ್ವಿ ಶಿರೋಮಣ ಸಾವಿತ್ರಿ ದೇವಿ ಶಾಪ ಕೊಟ್ಟು ಹುರಿದು ಬಿಟ್ಟಿ ಎಲ್ಲಾರ. ಅಯ್ಯೋ ಸಾಕ್ ಸುಮ್ಮನೆ ಇರು ನೀನ. ಅಲ್ಲ ಮತ್ತೆ ನೀನ್ ಅಲ್ಲ ಸುಂಟಿ ಡ್ಯಾರಾಗ ಏನ್ ಮಾಡಕತ್ತ ಹೇಳ ಮೊದಲ. ಇಲ್ಲೇನ್ ಮಾಡಕ್ ಹೋಗ್ಲಿ, ನಿಂದೋರು ದಾರಿ ನೋಡ್ಕೋತ ನಿಂತಿದ್ನಿ. ಅಲ್ಲ ಇತ್ತಿದ್ಲೆ ನೀವು ಒಂದು ನಮೂನಿ ಮಾಡಕತ್ತಲ್ಲಿ ತೆಲಗಿರಿ ಕೆಟ್ಟತ್ತೆ ನಿಂದು. ಇನ್ನು ಕೆಟ್ಟಿಲ್ಲ, ಇನ್ನು ಕೆಡ್ಬೇಕಂತ. ಇನ್ನು ಕೆಟ್ಟಿಲ್ಲ ಹೋಗಲಿ ಬಿಡು. ಇಷ್ಟೆಲ್ಲ ಮಾತಾಡಕತ್ತೀಯಲ್ಲ, ಯಾಕೆ ಏನತ್ತ ನನ್ನ ಜೀವ? ಯಾರು ಬರ್ತಾರ ಅಂತ ಹೇಳಿದ್ರಲ್ಲ ತಾಳಿ ಕಟ್ಸೋನಕ್ಕೆ? ಯಾರು ಅವಕ್ಕೆ ತಾಳಿ ಕಟ್ಸೋನಕ್ಕೆ ಯಾರು ಬರ್ತಾರ? ಗಟ್ಟಿ ಇದ್ದಲಕ್ಕಿ ಜೀವ. ಇಲ್ಲೇ ಅಲ್ಲಿ ಬರಕ್ ಹೋದಾಳು ನಿನ್ನ ಬಿಟ್ಟ. ಹೇಳು. ಹೇಳಿ ಇಲ್ಲ, ತಾಳಿ ಕಟ್ಟಿಸೋನಕ ಬರ್ತಾಳ ಅಂತ ಹೇಳಕತ್ತಿಲ್ಲ. ಗಟ್ಟಿ ಐತಿಲ್ಲಕ್ಕಿ ಜೀವ, ಹೇಳು. ಹೋಗ್ಬಿಟ್ಟಲ್ಲ ಕಾಲಾಚಾರಿ ಯಾಕ ನೀನ ಮನೆ ಮಾಡಿದ್ರ ಪಂಚಚಾರನೆ ಆಗ್ಬೇಕಾಗತ್ತ. ಬಲೆ ಹುಷಾರ. ಅಲ್ಲ ಮಕ್ಕಳು ಮರಿ ಇಲ್ಲ, ನಮ್ಮ ಆತ್ಮ ಮೋಕ್ಷ ಖಾಲಿ ಬೀಳಂಗಿಲ್ಲ. ಏನದು? ನಮ್ಮ ಆತ್ಮ ಮೋಕ್ಷ ಖಾಲಿ ಬೀಳ್ತೈತಲ್ಲ ಅಂತ ಅದನ್ನ ಕಿವಿಯಾಗಿ ಹೇಳ್ಬೇಕಂತ ಮಾಡಿದ್ದೇನೆ. ಅದ ಕಿವಿಯಲ್ಲಿ ಹೇಳೋದು ಏನಂತ ಹೇಳ ನಮಗೂ ಗೊತ್ತಾಗತ್ತೆ. ನಮ್ಮ ಮಾತೇನೆ ಅರ್ಥ ಹಂಗಾದ್ರೆ. ಮಕ್ಕಳು ಮರಿ ಇಲ್ದ ಸತ್ರ ನಮ್ಮ ಆತ್ಮ ಮೋಕ್ಷ ಖಾಲಿ ಅಂತ ಹೇಳಾಕತ್ತೀನಿ. ಹಂಗೇಳಿದ್ಯಾ? ಮತ್ತಿನ್ನ ಏನ ಹೇಳ್ಬೇಕಂದ್ರ ಅದೇನಂತ ಹೇಳಿ ಇಲ್ಲಿ ಯಾರಿಗೂ ಕೇಳ್ಸಂಗಿಲ್ಲ. ಹೇಳ, ನಾ ಯಾರಿಗೂ ಹೇಳುದಿಲ್ಲ. ಏನಂತ ಹೇಳಿ? ಮತ್ತೆ ಯಾರಿಗೆ ಏನ ಮಾಡ್ಯಾರ ಅಂತ ಹೇಳಿದಿಲ್ಲ, ಅದೇನಂತ ಹೇಳಿ ಕಿವ್ಯಾಗ ಹೇಳಾಕ್ ಬರ್ತೈತೆ. ಆಮೇಲೆ ಒಳಗೆ ಹೋದ್ಮೇಲೆ ಹೇಳಾಕ್ ಬರ್ತೈತೆ ಎಲ್ಲಾನು. ಮತ್ ಸಂದೇಗ ಹೇಳ್ಬೇಕಂತ ಹೋಯ್ ನೀನು. ಮತ್ ಮನಿಗೆ ಹೋದ್ಮೇಲೆ ಕುತ್ಕೊಂಡು ತಿಳ್ಸಾಕ್ ಬರ್ತೈತಿ. ನಾನು ಇನ್ನೇನ್ ತೆವದಲ್ಲ. ಹೌದಾ? ನನ್ನ ಮೇಲೆ ನಂಬಿಕೆ ಐತಿಲ್ಲ. ಅಲ್ಲ ಈ 1000 ಮಂದಿ ಮುಂದೆ ನಿಂತು ಹೆಂಗ್ ಮಾಡಾಕ್ ಹೇಳಾಕ್ ಬರ್ತೈತಿ ಹೇಳ? ಒಳಗಿಂದ ಬೇಡ, ಹೊರಗಿಂದ ಹೇಳು. ಹೊರಗಿಂದ ತಿಳಿಸ್ತೇನೆ, ಒಳಗಿಂದ ತಿಳಿಸ್ತೇನೆ. ನಡೆಯುತ್ತೆ. ಮತ್ತೆ ಕಿವ್ಯಾಗರ ಹೇಳ, ನಾ ಯಾರ ಮುಂದೆ ಹೇಳಂಗಿಲ್ಲ. ಹೇಳ ಏನಿಲ್ಲ, ಹಿಂದಾಗ ಹೇಳ್ತಾನೆ ಒಂದ ಮನ್ಯಾಗ ಕುತ್ಕೊಂಡು. ನಮಗ ಮನ್ಯಾಗ ಕುಂತ್ರ ಗಾವ್ ಆಗೋದಿಲ್ಲ. ನಮ್ಗೇನಿದ್ರು ಹೊರಬಿಸ್ ನಿಂದ ಎಬಸ್, ನಂದ ಎಬಸ್, ನಿಂದ ಮನಗಿಸ್. ನನ್ನ ಮಲಗಿಲ್ಲ. ಹೌದು ಮಾವ, ಒಂದು ಮಾತು ಯಾಕ ಮತ್ತ ಹಂಗ ಹಿಂಗಂತ
ಹಲ್ಲು ಕಚ್ಚಾಡಕತ್ತಿ ನಾಲಿಗೆ ಕಚ್ಚಾಕತ್ತಿ ಕೈ ಕಚ್ಚಾಕತ್ತಿ ಏನಾಗತ್ತಾರ ಬಾಯ್ ಬಿಟ್ಟು ಹೇಳ್ಬಾರ್ದ ಏನ್ ಹೇಳಕ್ ಏನೈತಿ ಹೇಳಿ ಈಗ ನಿಂದ ಐತಿ ಎಲ್ಲ ಮತ್ತೆ ಯಾರನ್ನ ಕೊಂದಾರ ಅಂತ ಹೇಳಿದ್ಲಿ ಯಾರನ್ನ ಕೊಂದಾರ ಅನ್ನೋದು ಬಾಯ್ ಬಿಟ್ಟು ಹೇಳ್ಬೇಕಿಲ್ಲ. ಅಲ್ಲ ಈ ಕಾಳಿಂಗಪ್ಪನ ಕೊಂದ್ಬಿಟ್ನ ಇವ್ ಮಾರುತಿನ ಕಾಳಿಂಗಪ್ಪ ಕೊಂದ್ಬಿಟ್ನ. ಯವ್ವ ಕೊಂದ ಬಿಟ್ರ ಓದಿರ್ಬಾರ್ದು ಪೊಲೀಸ್ ನಿಂತಾರ ಎಲ್ಲೇ ಇಲ್ಲ ಅವ್ರಿಗೇನು ಗೊತ್ತಾಗತ್ತ ನನ್ನ ಕಿವಾಗ ಹೇಳಿ ಅದೇನು ಗೊತ್ತಾಗತ್ತೆ ನನ್ನ ಮುಂದೆ ಹೇಳಿ ಇಲ್ಲ. ನಮ್ಮಂತಾರ ಸಿಗೋದ ಯಾಕಂದ್ರೆ ಅವ್ರಿಗೆ ದುಡ್ಡು ಕೊಟ್ಟು ದಕ್ಕಿಸ್ಕೊಳಕ್ ಆಗೋದಿಲ್ಲ ಅದಕ್ಕೆ ಕೊಂತಾರ ಬಿಟ್ರೆ ನಮ್ಗೆ ಹಡ್ರು ಕೊನಕ್ ಬರ್ತಾರ ಅವ್ರು ಅದಕ್ಕೆ ನೀ ಏನ್ ಎದ್ರಕೋಬೇಡ ಆದ್ರಿಗೆ ಏನು ಕಾಲದಾಗ ಮುದುಕುನಿ ಯಾಕೆ ಕೊಂದ್ರ ಅಂತ ಗೊತ್ತಾಗೋದು. ಆಕೆ ಅದಾಳ ಕಂಬಳವ ಆಕಿ ಸಲುವಾಗಿ ಕಂಬಳವ ಕಿಂಬಳವ ಕಂಬಳವ ಮತ್ತೆ ಹಿಂಗಾರ ಕಂಬಳವ ಅಂತ ಇಲ್ಲ ಮತ್ತೆ ಇನ್ನ ಕೇಸರಿ ಕಂಬಳವನ ಏನಾಗ್ರಿ ಬಿಡ ಈ ಪ್ಯಾಟಿ ಮಂದಿ ನೋಡಕ್ ಅಷ್ಟ ಚಂದ ನಾವ್ ಯಾ ನೋಡಿದ್ರ ತಳ ತಳ ಒಳಗ ಪುಳ ಈ ಪ್ಯಾಟಿ ಜನ ನೋಡಕ್ ಅಷ್ಟ ಚಂದ ಒಳಗ ಹೊಳ್ಕನ ತುಂಬ್ಕೊಂಡಿರ್ತಾರ ಯಾಕಂದ್ರ ಅತ್ತಿ ಹಣ್ಣಿದ್ದಂಗೆ ಇವ್ರು ಹೊಡೆದ್ ನೋಡಿದಾಗ ಗೊತ್ತಾಗೋದು ಬಾಳ ಕೆಟ್ಟವ್ರ ಅದಾರ ಬಿಡ ಇಂಥರೆಲ್ಲ ಬದುಕೋದು ಬಾಳ ಕಷ್ಟ ಬಿಡ್ರಿ ಹಂಗಾದ್ರ ಬಾಳ ಕಷ್ಟ ಐತಿ ಅದಕ್ಕೆ ಏನ್ರಿ ಯಾಕ ನಾವಿನ್ ಮುಂದೆ ಹುಷಾರ ನಮಗೇನು ಯಾರು ಬಂದು ಏನ್ ಮಾಡಿದ್ರು ನಾವ್ ಮಾಡಿಸ್ಕೊಂಡಂಗಿಲ್ಲ ನೋಡು. ನಡಿ ಮನೆಗೆ ಹೋಗೋಣ ಅಡಿಗೆ ಮಾಡೀನಿ ಪ್ರಭುವಿ ಆರು ತಿಂದು ಮನ್ಕೊಂಡ್ ನಡ್ರಿ. ಇಲಗಿಚಕು ನಿತಾಲಯ ಪತಕತೈ ಅಮಾಂದದ ತಾಲಯ ಕಿಮಕನೈ ಇಲಗಿಚಕು ನಿತಾಲಯ ಪತಕತೈ ಅಮಾಂದದ ತಾಲಯ ಕಿಮಕನೈ ನಿರ್ದೈಲದ ದುಹಂತಂಗರೈ ರೈ ಸೈ ಸೈ ಹಂತಂಗರೈ ರೈ ಸೈ ಸೈ ಹಂತಂಗರೈ ರೈ ರಾತ್ರಿ ಮುಡುದಿಲ್ಲ ಬಂದಕೈ ಎಲ್ಲವಕ್ಕೂ ಆಗಿ ನಿಂತ ನನಾಸೈ ಗಡ 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 ಕುಣಿವಾ ನಂದೋಡಿ ತಕ್ಕತೈ ಕುಣಿವಾ ನಂದೋಡಿ ತಕ್ಕತೈ ಹೋಗಬೇಕು ಡ್ಯಾನ್ಸ ಸಿಕ್ಕೈತಿ ಚಾನ್ಸ ಹದಿನೈದು ವಯಸ್ಸ ಬಿಟ್ಟಂಗಲೇಸ ಗಟ್ಟಿ ಕೆಲಸ ಬಾದಾಮಿ ಕೆಲಸ ಸಿನಿಮಾಲ ಮನಸ್ಸ ಮಾಡುನು ವಾಸರಸ ಇಲಗಿಚಕು ತಾಲಯ ಪತಕತೈ ಅಂದ ಬಸ ತಾಲಯ ಕಿಮೈ ಇಲ್ಲದ ಗಾಡಿ ಗಂಟಂಗಲೈ ರೈ ಸೈ ಸೈ ಗಂಟಂಗಲೈ ರೈ ಲಾ 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 ಲಾ. ಏನ್ರಿ ಹಿಡ್ಕೊರ್ರಿ ಏನದು ಹಿಡ್ಕೊಳ್ಳೋದು ಬೇರೆ ಏನು ಬೇಡ ಕೈ ಹಿಡ್ಕೊ ಸಾಕು ಹಿಡ್ಕೊಂಡೈತು ಬಾ ಹೋಗೋಣ. ರವಿ, ನಾನೊಂದು ಮಾತು ಕೇಳಲಿ? ಕೇಳು ಕಮಲ, ಸಂಕೋಚ ಬೇಕೆ? ನೋಡಿ, ಕುಳಿತು ಉಂಡರೆ ಕುಡಿಗೆ ಹಣ್ಣು ಕೂಡ ಸಾಲುವುದಿಲ್ಲವಂತೆ. ಅದಕ್ಕಾಗಿ ಎಷ್ಟು ದಿನ ಅಂತ ನಾನು ಇದೇ ರೀತಿ ಕುಳಿತುಕೊಂಡು ಊಟ ಮಾಡಬೇಕು? ನಾನು ಕಾರ್ಯ ಮಾಡಲು ಹೇಳುವವರೆಗೆ ಅದನ್ನು ನೋಡು ಕಮಲ, ಆ ವಸಂತ ನಾಗಮನದಿಂದ ತರುಲತೆಗಳೆಲ್ಲ ಹೇಗೆ ಪುಲಕಿತವಾಗಿ ನೊಂದ ಮಾನವನ ಹೃದಯ ಭಾರವನ್ನು ಹಗುರಗೊಳಿಸುವವು. ಕಡು ಬಡವರ ಕಷ್ಟ ಕಾರ್ಪಣ್ಯದ ದುಡಿತವನ್ನು ಕಂಡು ಕರಳು ಕರಗಿ ಅವರಿಗೆ ಆ ನೊಂದವೆಯಲು ಸೋಗ ತನ್ನ ತಾಯಿಯಡನನ್ನು ಸೇರಲು ದಿನಮಣಿಯು ಎಷ್ಟು ಆತುರದಿಂದ ಸಾಗಿರುವುದು. ಅಲ್ಲಿ ನೋಡು ಕಮಲ, ಆ ಸರೋವರದಲ್ಲಿ ಸೂರ್ಯಬಿಂಬ ಜಲ ದೇವತೆಯು ಮುಳುಗುತ್ತಿರುವ ಮಾರ್ತಣ್ಣನಿಗೆ ಹೊನ್ನದಾರತಿಯನ್ನು ಬೆಳಗಲು ಹೊರಟಂತೆ ಎಷ್ಟೊಂದು ಕಂಗಳಿಸುವುದು. ನೋಡಿ ರವಿ, ಪೂರ್ಣಿಮೆ ಚಂದ್ರನು ಅದೆಂತೂ ರೀತಿಯೆಂದು ವರ್ಣನಿಸುತ್ತಿದ್ದಾನೆ, ಯಾವ ರೀತಿ ಬರುತ್ತಿದ್ದಾನೆ ಅದನ್ನೆಲ್ಲ ನೋಡ್ತಾ ನಿಂತರೆ ಮನಸ್ಸಿಗೆ ಎಷ್ಟೊಂದು ಆನಂದವಾಗುತ್ತದೆ. ಜಗವೆಲ್ಲ ಸಂತೋಷ ಸಾಗರದಲ್ಲಿದೆ. ಆದರೆ ನಾವು ಇದೇನು ಕಮಲ ನಿನ್ನ ಉದ್ಘಾರದ ಉಸಿರು? ಪರಸ್ಪರ ಪ್ರೇಮ ಭಾವದಿಂದ ಕೂಡಿದ ಆದರ್ಶ ಪ್ರೇಮಿಗಳಲ್ಲವೇ ನಾವು? ಕಮಲ,
ಒಮ್ಮಿಂದೊಮ್ಮೆಲೆ ಮೋಡ ಕವಿದ ನಿಷ್ಠ ಜನನವಾದ ಶಶಿಯಂತೆ ನಿನಗವ ದುಃಖದ ಮೋಡ ಅಪ್ಪಳಿಸಿ ನಿನ್ನ ವದನವನ್ನು ಇಷ್ಟು ಕಳೆಗೊಂಡಿಸಿತು. ಯಾವುದಿಲ್ಲ ರವಿ, ಇಲ್ಲಿಯವರೆಗೂ ತಮ್ಮೊಂದಿಗೆ ಸರಸ ಸಲ್ಲಾಪದಲ್ಲಿ ಕಾಲು ಕಳೆದಿರುವ ನಾನು ತಂದೆಯ ಅಗಲಿಕೆಯಿಂದ ದುಃಖವನ್ನೇ ಮರೆಯಲಾಗಿದೆ. ಜಾತಿ ಮರಣಂ ಧ್ರುವಂ, 1000 ವರ್ಷವಿದ್ದರೂ ಸಾವು ತಪ್ಪಿದ್ದಲ್ಲ. ತಿಳಿದವಳಾದ ನಿನಗೆ ನಾನೇನು ಹೇಳಬೇಕು? ವ್ಯರ್ಥವಾದ ಚಿಂತೆಯಿಂದ ಕಣ್ಣೀರು ಹಾಕಬೇಡ. ಚಿತೆಯು ಮೃತ ದೇಹವನ್ನು ಸುಟ್ಟರೆ ಚಿಂತೆಯು ಸಜೀವ ದೇಹವನ್ನೇ ಸುಡುವುದು. ಏನಿದು ಸನಾತನ ಧರ್ಮದ ಸಮಾಜ ಪೂಜೆ? ರವಿ, ತಾಪತ್ರಯದ ತಟ್ಟಿನ ಮೇಲಿರಬೇಕಾದ ತರುಳಿಗೆ ಹಂಸ ತೂಲಿಕಾ ತಲ್ಪವೇ? ನನ್ನ ಮಾತುಗಳೆಂದರೆ ನಿನಗೆ ಹುಡುಗರಾಡಿ ಒಡೆಯುವ ರಬ್ಬರಿ ದಾಟಿಕೆ ಎಂದು ತಿಳಿದಿರುವಿ. ಮೊದಲು ಈ ನಾಯಿಯನ್ನು ನನ್ನ ಮನೆಯಿಂದಾಚೆ ಹೊರನೂಕು. ಅಪ್ಪ, ಇನ್ನೂ ನಿಮ್ಮ ದರ್ಪತನ ದೂರ ಆಗಿಲ್ಲವೇ? ಕೂಳಿಲ್ಲದ ಕಡುಬಡವರನ್ನು ಕಾಪಾಡುವುದು ಪ್ರತಿಯೊಬ್ಬ ಸಿರಿವಂತನ ಕರ್ತವ್ಯವಾಗಿದೆ ಅಪ್ಪ. ಏನೇ ಆದರೂ ಅವಳು ಹೀನ ಕುಲದವಳು. ನಾವು ತಿಂದುಂಡು ಎಂದಲ ನೆಕ್ಕುವ ಬೀದಿಯ ಸ್ವಾನಕ್ಕೆ ಸುದೆಯ ಸವಿ. ಕೋಳಿಯ ಕಾಲಿಗೆ ಗೆಜ್ಜೆ ಕಟ್ಟಿದರೆ ಅದು ತಿಪ್ಪಕ್ಕೆ ತರುವುದನ್ನು ಬಿಡುವುದೇ? ಮೇಲು ಕೀಳುಗಳೆಂಬ ಭಾವನೆಯ ಸಲಹೆ ಇನ್ನೂ ಅಳುಕದೆ ಉಳಿದಿರುವುದೇ ನಿಮ್ಮ ಹೃದಯದಲ್ಲಿ? ತುಪ್ಪವೇರಿದ ದರ್ಪಣದು ಪ್ರಜ್ವಲಿಸಲಾರ್ಪದೆ ಎನ್ನುವಂತೆ ಅಪ್ಪ, ಕಮಲೆಯ ಬಾಳಿನಲ್ಲಿ ಬಡತನದ ಬಿರುಗಾಳಿ ಬಿಡದೆ ಬೀಸುತ್ತಿದ್ದರು. ಅವಳ ಶೀಲತೆಗೇನು ಕಳಂಕವಿಲ್ಲಪ್ಪ. ಛೇ, ನೀನು ಎಂತ ಮಾತು? ವ್ಯರ್ಥವಾಗಿ ಬೊಗಳಬೇಡ. ನಾನು ನಿನ್ನ ತಂದೆ. ಶ್ರೀರಾಮನು ತಂದೆಯಾಜ್ಞೆಯನ್ನು ಪಾಲಿಸಲು 14 ವರ್ಷ ವನವಾಸ ಭೋಗಿಸಲಿಲ್ಲವೇ? ಶ್ರವಣ ಕುಮಾರನು ತಂದೆ ತಾಯಿಗಳನ್ನು ಕವಡೆಯಲ್ಲಿ ಕೂಡಿಸಿಕೊಂಡು ತೀರ್ಥಯಾತ್ರೆಗೆ ಹೋಗಲಿಲ್ಲವೇ? ಅಷ್ಟೇ ಏಕೆ, ಮಾತೃಹತ್ಯೆಯಂತ ಮಹಾಪಾತಕ ಬೇರೊಂದಾವದಿರದಿದ್ದರೂ ಮಮತೆಯ ಮಾತೆಯ ಶಿರಚ್ಛೇದನ ಮಾಡಲಿಲ್ಲವೇ ಭಾರ್ಗವರಾಮನು? ಸತ್ಯ ಸಂಧಾನದ ಸುಧನ್ವನಿಗೆ ಹಂಸಧ್ವಜನು ಕಾಯ್ದು ಎನ್ನುವ ಕೊಪ್ಪರಿಗೆಯಲ್ಲಿ ಏಕೆ ಹಾರಿಸಿದನು? ಭಕ್ತಗ್ರಣಿಯಾದ ಬಾಲ ಪ್ರಹ್ಲಾದನಿಗೆ ಆತನ ತಂದೆಯು ಅದಕ್ಕೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟನು. ಅವರು ಸತ್ಕಾರ್ಯದಲ್ಲಿ ತೊಡಗಿದ್ದರು. ದುಷ್ಕರ್ತವ್ಯವೆನಿಗಿಸದಂತ ಅವರಂತ ತಂದೆಗಳು. ದೇವಾಂಶ ಸಂಬೋತರಾದ ದಶರಥ ಶ್ರವಣ ಕುಮಾರ ರಥ, ಮಮತೆಯ ಮಕ್ಕಳನ್ನ ನಂಬದ ಔರಂಗಜೇಬನಂತ ತಂದೆಯು ನೀನೆತ್ತ. ಸಾಕು ಮಾಡು ನಿನ್ನ ಸೊಲ್ಲನ್ನು. ಬಿಲ್ವ ಪತ್ರೆಯ ಮರದ ಬುಡದಲ್ಲಿ ನಾಯಿಯ ಕೊಡೆ ಹುಟ್ಟಿದಂತೆ, ಉಗ್ರಸೇನನ ಉದರದಿಂದ ಕಂಸನು ಹುಟ್ಟಿದಂತೆ. ಅಷ್ಟೇ ಏಕೆ, ಜಗತ್ತನ್ನೇ ಬೆಳಗುವ ದಿನಮನಿಯ ಉದರದಿಂದ ಶನಿಯು ಜನಿಸಿ ಬಂದಂತೆ ನೀನು ನನಗೆ ದುರ್ವಿಧಿಯಾಗಿ ಹುಟ್ಟಿರುವೆ. ನಿನಗೆ ಆ ಹುಡುಗಿಯೊಂದಿಗೆ ಬಾಳ್ವೆ ಮಾಡಬೇಕೆಂಬ ಆಸೆ ಇದ್ದರೆ ನನ್ನ ಆಸ್ತಿಯಲ್ಲಿ ಒಂದು ಬಿಡಿಗಾಲು ಸಿಗಲಾರದು. ಬೇಡಪ್ಪ, ಬೇಡ. ನನಗೆ ನಿನ್ನ ಸಂತೋಷ ರಹಿತ ಸ್ವತ್ತಿನ ಆಸೆ ತಿಲಮೇತ್ರ ಬೇಡ. ಸ್ವಾರ್ಥಿಗಳಾದವರು ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳಲು ಕುರಿ ಕೋಣಗಳನ್ನು ದೇವರಿಗೆ ಬಲಿದಾನ ಕೊಡುವಂತೆ ಧನವಂತನಾದ ನೀನು ಅದೆಷ್ಟು ಜನರ ರಕ್ತದಿಂದ ನಿನ್ನ ದೊಡ್ಡಸ್ತಿಕೆಯ ಮೆರಗು ತಂದುಕೊಂಡಿರುವೆಯೋ ಭಗವಂತನೇ ಬಲ್ಲ. ಎಷ್ಟು ಜನರ ಮಾಂಗಲ್ಯರ ಸ್ತ್ರೀಯರ ಕಣ್ಣೀರಿನಿಂದ ಈ ನಿನ್ನ ದೊಡ್ಡಸ್ತಿಕೆಯ ಮೆರಗು ತಂದುಕೊಂಡಿರುವೆಯೋ. ಮತ್ತೆಷ್ಟು ಜನರ ರಕ್ತ ಮಾಂಸ ಮಜ್ಜಾದಿಗಳಿಂದ ಸಾರಣೆ ಮಾಡಲ್ಪಟ್ಟಿರುವವೋ ಈ ನಿನ್ನ ಬಂಗ್ಲೆಯ ಗೋಡೆಗಳು. ಇಂಥ ಕಟುಕನಿಗೆ ಕಡೆಯಾದ ಈ ಮನೆಗಿಂತ ಪವಿತ್ರವಾದ ಕುಟೀರವೇ ಲೇಸು. ಮುಚ್ಚು ಬಾಯಿ ಹುತ್ತು ನಾಯಿ. ಒಬ್ಬನೇ ಮಗನೆಂದು ಒಲುಮೆಯಿಂದ ಬೆಳೆಸಿದ್ದಕ್ಕೆ ಕಾರ್ಪಣ್ಯದ ಕುಲುಮೆಯ ಕಾಣಿಕೆಯನ್ನಿತ್ತೆಯ. ಎಲೆ ವ್ಯಭಿಚಾರಿಣಿ, ಚಲುವ ಚಂದ್ರಮಣಿಗೆ ಗ್ರಹಣ ಹಿಡಿಯುವ ತರದಿ ರಾಜ್ಯ ಮಹರ್ಷಿಯಾದ ವಿಶ್ವಾಮಿತ್ರನ ಕನ್ನಡಿಯನ್ನು ಒಡೆಯಲು ಕಲ್ಲಾಗಿ ಬಂದಿರುವೆಯ ಜಾರಿಣಿ. ಇದೆಂಥ ಕರುಣ ಕಠೋರವಾದ ಶಬ್ದವಿದು. ತೆರೆಯ ನೀರಿನ ಕೊಳದಲ್ಲಿ ಮೊಸಳೆನ ಅಪ್ಪಿಕೊಂಡು ಇಂಥ ಕ್ರೂರತನದ ಮಾತೆ. ಅಪ್ಪ, ವಿಚಾರ ಬೆಂಬಲವಿಲ್ಲದ ಈ ನಿನ್ನ ಆಚಾರ ಒಂದು ಅಂಧ ಮಾರ್ಗವಿದೆಯಪ್ಪ. ಎಲ್ಲೋ ಕುಲಕಲಂಕ,
ನಿನ್ನೆ ಹುಟ್ಟಿ ಇಂದು ಕಣ್ತೆರೆದು ನನಗೇ ಬುದ್ಧಿ ಹೇಳುವಷ್ಟು ಯೋಗ್ಯತೆ ನಿನಗೆ ಬಂದಿದ್ದೆ. ವಯಸ್ಸಿನ ಅಳತೆಗೋಲಿನಿಂದ ಬುದ್ಧಿಯನ್ನು ಎಳೆಯುವುದಾದರೆ ಏಕಛತ್ರಾಧಿಪತ್ಯ ಊರಣಾಜ್ಯಗೆ ಕೊಡಬೇಕಾಗುತ್ತಿತ್ತಪ್ಪ. ಕೂದಲು ಬೆಳ್ಳಗಾದವನೇನು ಹಿರಿಯನಲ್ಲಪ್ಪ, ವಿಚಾರವಂತನು ಹಿರಿಯನಪ್ಪ. ಒಚ್ಚು ಬಾಯಿ ಕುಲಘಾತಕ. ಅಯ್ಯೋ ಅಪ್ಪ! ರವಿ, ನಾನಿದನ್ನು ನೋಡಲಾರೆ. ವ್ಯರ್ಥ ನನ್ನ ಸಲುವಾಗಿ ನೀವು ಇಷ್ಟೊಂದು ಕಣ್ಣು ಬಿಡುವುದು ನನ್ನಿಂದ ನೋಡೋದಕ್ಕಾಗೋದಿಲ್ಲ. ಒಲಿದ ಹೃದಯಗಳು ಈ ಜನ್ಮದಲ್ಲಿ ಒಂದಾಗುತ್ತಿದ್ರು ಕೂಡ ಸ್ವರ್ಗದಲ್ಲಾದರೂ ಒಂದಾಗೋಣ. ಅದು ಅಲ್ಲದೆ ನಾವು ಸತ್ತರೂ ನಮ್ಮ ಸಮಾಧಿಯ ಮೇಲೆ ಆದರ್ಶ ಪ್ರೇಮಿಗಳು ಅಂತ ಹೆಸರು ಅಜರಾಮರವಾಗಿ ಬೆಳೆಯಲಿ. ನಾನಿನ್ನು ಬರ್ತೇನೆ. ಎತ್ತ ಹೋಗುವೆ ಕಮಲ. ಕಾಲ್ ಎಳೆದತ್ತ ಕಮಲ ನಿಲ್ಲು ಕಮಲ. ಕಮಲ ಕತ್ತಲಲ್ಲಿ ಏಕಾಂಗಿಯಾಗಿ ಎತ್ತ ಹೋಗುವೆ ಕಮಲ. ಇಲ್ಲಿಯವರೆಗೂ ಕೈ ಹಿಡಿಯುವೆನೆಂದು ಮೋಸ ಮಾಡಿದ ಇವನೆಂತ ಸುಧಾರಕ ಕಮಲ, ಇವನೆಂತ ಸುಧಾರಕ. ಇವ ಸುಧಾರಕನಲ್ಲ ಕಮಲ, ಇವ ಮನೆ ಮುರುಕನೆಂದು ಜನರಿಂದ ಹೀನ ಕಟುಕ ನುಡಿಗಳನ್ನಾಡಿಸಿಕೊಳ್ಳಲಾರೆ. ನಿಲ್ಲು ಕಮಲ, ನಾನು ನಿನ್ನೊಂದಿಗೆ ಬರುವೆ. ನಿಲ್ಲು ಕಮಲ. ಎಲೆ ಬಿತ್ತಬೇರದ ಕತ್ತೆ ಎತ್ತ ಹೋಗುವೆ. ಸರಿದನ ಪಿಸಾಚಿ, ಹಣದ ಮದದಲ್ಲಿ ಗುಣಗಳ ಹೋಮ ಮಾಡುವ ಮಾನವ ರೂಪ ರಾಕ್ಷಸ ನೀನು. ದೂರಾಗು. ನಿನ್ನಂತ ಅನೈಕ್ಯ ರಾಷ್ಟ್ರೀಯ ಭಾವನೆಯುಳ್ಳ ರಾಷ್ಟ್ರದ್ರೋಹಿಗಳು ಹುಟ್ಟಿ ಭಾರತ ಮಾತೆಯ ಬಸರಿಗೆ ಕಲಂಕ ತಂದಿರುವಿರಿ. ಅಂಧಕಾರದಲ್ಲಿ ಅಲೆಯುವ ನಿಮ್ಮಂತ ಗೋಬೆಗಳಿಗೆ ಈ ರವಿಯ ಬಿಂಬವೇ ಕಾಂತಿಯಂತೂ ಸೋಗಿಸಿತು. ನಿಮಗಿರುವುದು ಕಾರ್ಗತ್ತಲೆಯ ನರಕಗುಂಡ, ನನಗೆ ಪ್ರೀತಿ ವಿರಹಿತ ಮನೆ ಮಸನಕ್ಕೆ ಸಮನ. ದೂರಾಗು ಅಪ್ಪ, ಇಲ್ಲದಿದ್ದರೆ ನಿನ್ನ ಕುತ್ತಿಗೆ ನೆಚ್ಚಿಕೊಂಡಿವೆ. ಅಲ್ಲಿ ಕಾಣುತ್ತಿರುವುದೇ ನನ್ನ ಗೆಸ್ಟ್ ಹೌಸ್. ಪ್ರಕೃತಿ ಸೌಂದರ್ಯದೊಡನೆ ನಿಸರ್ಗ ದೇವಿಯು ತನ್ನ ಬೀಡನ್ನು ಹೇಗೆ ಬಿಡುವಳು ನೋಡು. ನೋಡಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟೊಂದು ನಯನ ಮನೋಹರವಾಗಿದೆ ಈ ನಿಸರ್ಗ ತಾಣ. ಇದು ಭೋಗದ ಸ್ವರ್ಗ. ಈ ನಿಸರ್ಗದಂತೆ ನಮ್ಮಿಬ್ಬರ ಬಾಳು ಸುಂದರವಾಗಬೇಕು. ಮನಸುಮದಂತೆ ನಮ್ಮ ಜೀವನದ ಹೂ ವಿಕಸಿತವಾಗಬೇಕು. ಹೌದು, ನಾನು ಎಷ್ಟೇ ಆಸೆಯಿಂದ ಆನಂದವಾಗಿರ್ಬೇಕಂತ ಆಸೆ ಪಡ್ತಾ ಇದ್ದೇನೆ. ನಮ್ಮಿಬ್ಬರ ಬಾಳು ಆನಂದದ ಅಂಗಾರವಾಗಬೇಕು, ಸಂತೋಷದ ಸೂಡಾಗಬೇಕು. ನೋಡಿ, ಆ ನವಿಲಿನ ಅಂಗಾರವಾಗಬೇಕಂತೆ ನನ್ನ ಆಸೆ ಆಗಿದೆ. ಪ್ರೇಮ ಬುದ್ಧಿ ಬ್ರಹ್ಮಾಂಡವನ್ನೇ ಆಳಲಿಚ್ಛಿಸುತ್ತದೆ, ಆದರೆ ಅದೃಷ್ಟ ತಿರುಗು ತಿನ್ನುವ ತಿರುಕನನ್ನಾಗಿ ಮಾಡುತ್ತದೆ. ಮಾತಿನ ಅರ್ಥವೇ ನನಗಾಗ್ತಾ ಇಲ್ಲ. ಪ್ರೇಮ, ನಮ್ಮಿಬ್ಬರ ಈ ನಲುವಿನ ನಂದನವನ ಮಸಣದ ಭೂಮಿಯಾಗುವ ಸಮಯ ಬಂದಿದೆ. ಗಾಬರಿಯಾಗಬೇಡ. ಆತ್ಮೀಯ ಗೆಳೆಯನೊಬ್ಬ ಸರಿಯಾದ ಸಮಯ ನೋಡಿ ಮಾಡಿದನು ಕೇಡನ್ನು. ಅದೇಕೆ? ಆತ್ಮೀಯ ಗೆಳೆಯನೊಬ್ಬ ಕೈಗಡವಾಗಿ ಕೇಳಿದನು 10,000 ಹಣ. ನಂಬಿಕೆವೆನೆಂದು ಮಿಲ್ಲಿನ ಹಣವನ್ನು ಕೊಟ್ಟನು. ಅವನು ಅದೇ ಸಮಯದಲ್ಲಿ ಒಂದು ಮನೆಗೆ 2 ಬಗೆದು ಕೊಡದೆ ಓಡಿ ಹೋಗಿರುವನು ಹಣ.
ಅದಕ್ಕೋಸ್ಕರ ಬಾಯಿಗೆ ನೀವೇಕೆ ಇಷ್ಟೊಂದು ವಿಚಾರ ಮಾಡ್ತಾ ಇದ್ದೀರಾ? ಧೈರ್ಯ ತೆಗೆದುಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವುದೇ ನಮ್ಮ ಕರ್ತವ್ಯವಾಗಿದೆ. ಪ್ರೇಮ, ಯೋಚನೆಗಳ ಸಂತೆಯೇ ನನ್ನ ತಲೆಯಾಗಿದೆ. ನೀನು ಮನಸ್ಸು ಮಾಡಿದರೆ ಹೇಳುವೆನು ನಾನೊಂದು ಮಾರ್ಗ. ಅದು ಆಗದಿದ್ದರೆ ಉಳಿಯುವುದು ನನಗೆ ಎರಡು ಮಾರ್ಗ. ಬಾಳಬೇಕೆಂಬ ಆಸೆ ನನಗಿದ್ದರೆ ಸುಂಕವಿಲ್ಲದ ಮನೆಯೇ ನನ್ನ ಬೀಡು. ಅದು ಆಗದಿದ್ದರೆ ಪ್ರೇಮ, ಆತ್ಮಹತ್ಯೆಯೇ ನನ್ನ ಪಾಡು. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನೋಡಿ, ನಿಮ್ಮ ಸಂತೋಷವೇ ನನ್ನ ಸಂತೋಷ, ನಿಮ್ಮ ದುಃಖವೇ ನನ್ನ ದುಃಖ. ನನ್ನಿಂದ ನಿಮಗೆ ಏನಾಗಬೇಕಂತ ಹೇಳಿ, ಖಂಡಿತವಾಗಿ ನಾನು ನಿಮಗೆ ಸಹಾಯ ಮಾಡ್ತೀನಿ. ಪ್ರೇಮ, ನೀನು ಅನ್ಯತಾ ಭಾವಿಸಿಕೊಳ್ಳದಿದ್ದಲ್ಲಿ ನೋಡಿ, ನಿಮಗೋಸ್ಕರವಾಗಿ ನಾನು ಎಂದಾದ್ರೂ ಇಲ್ಲ ಅಂತ ಹೇಳಿರೋಡಿ, ಅದು ಏನಂತ ಹೇಳಿ. ಪ್ರೇಮ, ಹಾಗಾದರೆ ನಿನ್ನ ಕೊರಳಲ್ಲಿರುವ ಆ ಮುತ್ತಿನ ಹಾರವನ್ನು ಕೊಡು. ಅದನ್ನು ಅಡವಿಟ್ಟು ಹಣವನ್ನು ತರುವೆ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನಿಂದ ಋಣಮುಕ್ತನಾಗುವೆ. ಓಹೋ, ಅಷ್ಟೇ ತಾನೇ? ಈಗಲೇ ಕೊಡ್ತೀನಿ. ನೋಡಿ, ಇದು 10,000 ಬೆಲೆ ಬಾಳುವ ವಸ್ತು. ಅಂದಾಗೆ ಈ ವ್ಯವಹಾರ ಯಾರಿಗೂ ತಿಳಿದ ಹಾಗೆ ಇರಬೇಕು. ಕಾರ್ಯವಂತೂ ಕೈಗೂಡಿತು. ರಾವಣನಿಂದ ಕಂಠಿ ಹಾರವನ್ನು ಹಾಕಿಸಿಕೊಂಡ ಕಪಿಯಂತೆ ಆಟ ಹೂಡಬೇಕು. ಪ್ರೇಮ, ಹಿಂದೆ ಈ ನಮ್ಮೂರಿನಲ್ಲಿ ಒಂದು ಸ್ವಾರಸ್ಯಮಯವಾದ ಪ್ರಸಂಗ ಜರುಗಿತು. ಅಷ್ಟೊಂದು ಸುಂದರವಾಗಿತ್ತ ಆ ಪ್ರಸಂಗ? ಹೌದು ಪ್ರೇಮ. ಓರ್ವ ತರುಣಿ ವಿಧವೆ ತನ್ನ ಕಾಮಬಾಧೆಯನ್ನು ತಾಳಲಾರದೆ ಮನೆಯಲ್ಲಿ ಹಿರಿಯರಿಗೂ ತಿಳಿಸದೆ ಒಬ್ಬನನ್ನು ಮನಸಾರೆ ನಂಬಿ ತನ್ನ ಸರ್ವಸ್ವವನ್ನು ಅವನಿಗಾಗಿ ದಾರೆ ಎರೆದಳು. ಅವನು ಶ್ರೇಷ್ಠತನದಿಂದ ಅವನನ್ನೇ ಮೆಚ್ಚಿ ಅವನು ಕೈ ಹಿಡಿದು ಬಾಳಿದ್ರೆ ತಪ್ಪೇನು? ಆ ರೀತಿ ಕಂಡವರ ಕೈ ಹಿಡಿದು ಬಾಳುವುದಕ್ಕಿಂತ ಅವಳು ಮರು ಮದುವೆಯಾಗಿದ್ದರೆ ಅವಳ ಬಾಳಿಗೆ ಇನ್ನಷ್ಟು ಮೆರುಗು ಬರ್ತಿರಲಿಲ್ಲವೇ? ಹಿರಿಯರು ಆ ಮದುವೆಗೆ ಒಪ್ಪಿಗೆ ಕೊಡ್ತಾ ಇದ್ರೆ ಆ ಹೆಣ್ಣು ಏನ್ ಮಾಡ್ಬೇಕು? ಒಪ್ಪದಿದ್ದಲ್ಲಿ ಕಪ್ಪು ಕೂಡಬೇಕಾಗಿತ್ತು. ಅದನ್ನು ಬಿಟ್ಟು ಕೈ ಹಿಡಿದವನೆಂದು ಒಮ್ಮೆಲೆ ನಂಬಿ ತನ್ನ ಮೈ ಮೇಲಿರುವ ಬೆಲೆ ಬಾಳುವ ಮುತ್ತಿನ ಹಾರವನ್ನು ಕೊಟ್ಟು ಬಿಡಬೇಕು. ಇದೇನು ನನ್ನ ವಿಷಯನ್ನು ಇವರು ಮಾತಾಡ್ತಿಲ್ಲ ತಾನೆ? ಏನೇ ಆಗ್ಲಿ, ಅವ್ರು ಏನೇ ಕೇಳಿದ್ರು ನಾನು ನೇರವಾಗಿ ಅವ್ರಿಗೆ ಉತ್ತರ ಕೊಡಬಹುದು. ನೋಡಿ, ಆ ಹೆಣ್ಣು ಅವನನ್ನೇ ನಂಬಿದೆ ಅಂದಾಗ, ತನ್ನ ಪ್ರೀತಿ ಶಾಶ್ವತವಾಗಿ ಉಳಿಲಿ ಅಂತ ಆ ಆಭರಣ ಕೊಟ್ಟಿದೆ ಅಂದಾಗ, ಆ ಪ್ರೀತಿಗಿಂತ ಆ ಹೆಣ್ಣಿಗೆ ಆಭರಣ ಏನು ಹೆಚ್ಚಲ್ವಲ್ಲ? ಒಂದು ವೇಳೆ ಅವನು ನಡು ನೀರಿನಲ್ಲಿ ಕೈ ಬಿಟ್ಟರೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವನು ಮನುಷ್ಯನೇ ಅಲ್ಲ, ಅಣ್ಣ ವಿಟಮಿನಿಗೆ ಕಣ್ಣ ಹಾಕುವ ಕದಿಮ ಅಂತ ನಾ ತಿಳ್ಕೊಳ್ತೇನೆ. ಅಂತವ್ರು ಇನ್ನೂ ಇದ್ದಾರೆ. ಇರುವನು, ಇಲ್ಲಿಯೇ ಇರುವನು. ನಮ್ಮಿಬ್ಬರ ಬಿಟ್ರೆ ಬೇರೆ ಯಾರೂ ಇಲ್ಲ. ಹಾಗಾದ್ರೆ ಅವನು ಎಲ್ಲಿ ಇರುವನು? ಚೆನ್ನಾಗಿ ಕಣ್ತೆರೆದು ನೋಡು, ನಿನ್ನ ಸಮ್ಮುಖದಲ್ಲಿಯೇ ಇರುವನು. ದೂರ್ತ, ನಂಬಿದ ಹೆಣ್ಣನ್ನು ನಂಬಿಸಿ ನಡು ನೀರ್ಲೆ ಕೈ ಬಿಟ್ಟು ನನ್ನ ಕತ್ತಿ ಕೈ ಕೊಟ್ಟು ಈ ರೀತಿ ಹೊಲಸಿ ಕೆಲಸ ಮಾಡ್ತಾ ಇದ್ದೇನೋ ಪಾಪಿ? ಹೊಳೆಯು ತೋಟಿನ ಮೇಲೆ ಹರಿಗೋಲು ಎತ್ತಕ್ಕೆ, ನಿನ್ನಿ ಮಧುರ ಮಾವಿನ ರಸ ಹೀರಿದ ಮೇಲೆ ಈ ನಿನ್ನ ಒಣಸಿಪ್ಪಿನ ಆತೆ ಇನ್ನೇತಕ್ಕೆ? ನೋಡಿ, ಜೀವನ ಕಜ್ಜಿ ಇಂಥ ಕೆಲಸ ಮಾಡುವುದರಲ್ಲಿ ಯಾವ ಅರ್ಥನೂ ಇಲ್ಲ. ಅದು ಅಲ್ಲದೆ ಶ್ರೀಗಂಧ ತನ್ನ ಮೈಯನ್ನೇ ಸುಟ್ಟುಕೊಂಡು ಪರರಿಗೆ ಶ್ರೀಗಂಧದ ವಾಸನೆಯನ್ನೇ ಕೊಡುತ್ತೆ. ಆದ್ರೆ ಇಂಥ ಕೆಲಸ ಮಾಡಿ ಪಾಪ ಕಾರ್ಯವನ್ನು ನನ್ನ ತಲೆಗೆ ನೀನು ಸುತ್ತುಕೊಳ್ತಾ ಇದ್ದೀಯಾ? ಲೇ ಅವಿವೇಕಿ ಹೆಣ್ಣೆ, ಪಾಪ ಪುಣ್ಯ ನಾಕ ನರಕಗಳು ಕೇವಲ ಕವಿಯ ಕಲ್ಪನಾ ಲಹರಿಗಳು. ಕರ್ಮದ ಬಿರುಗಾಳಿಗೆ
ಕಲಿಯುಗದ ಕಡಲಲ್ಲಿ ಏಳುತ್ತಿರುವ ಪಾಪದ ತೆರೆಗಳ ಹೊಡೆತಕ್ಕೆ ಪುಣ್ಯದ ಹಣಿ ಹಾರಿ ಹೋಗಿ ಯಾವ ಜಗತ್ತಲ್ಲಿ ಬಲ್ಲಿ ಬಿದ್ದಿದೆಯೋ ಇಂದಿನ ಕಾಲದಲ್ಲಿ ಪುಣ್ಯವೆಂಬುದು ಬಿಂದು, ಪಾಪವೆಂಬುದು ಸಿಂಧು. ಪಾಪ ಪುಣ್ಯ ನಾಕ ನರಕಗಳ ತತ್ವದ ತಿರುಳನ್ನು ತಿಳಿಸುತ್ತಿರುವ ತರುಳೆ, ನೀನಾವ ಪುಣ್ಯದ ಕೆಲಸಗಳನ್ನೇನು ಮಾಡಿರುವೆ? ಕೈ ಹಿಡಿದವನು ಕೈಲಾಸವಾಸಿಯಾದರೂ ಕಂಡವರ ಕೈ ಹಿಡಿದು ಸಾಗಿಸುವ ನಿನ್ನೀ ಬಾಳು ಪಾಪ ಕೂಪದ ತವರು ಮನೆಯಲ್ಲವೇ? ಲೇ ನಾಯಿ, ನರಕದಲ್ಲಿರುವ ಜಂತು ನಾಕದ ಪಾಟಲು ಹೇಳಲು ಹೊರಟಂತೆ ನಿನ್ನ ಸ್ಥಿತಿ. ನಂಬಿದ ಹೆಣ್ಣಿಗೆ ಈ ರೀತಿ ವೇಷ ಹಾಕಿ ಆ ಹೆಣ್ಣಿಗೆ ವಂಚನೆ ಮಾಡುವುದು ಸರಿಯಲ್ಲ. ನನ್ನ ಮತಿಹೀನನೆಂದು ಬೊಗಳುವುದು, ಕಟುಕನೆಂದು ತಗಲುವುದು ಇದನ್ನು ಬಿಟ್ಟು ಬಿಡು. ಯಾವ ಮುಂದಾಲೋಚನೆಯೂ ಇಲ್ಲದೆ ಪರ ಪುರುಷರೊಡನೆ ಸಲುಗೆ ಬೆಳೆಸಿ ಬಾಳನ್ನು ಗೇಳು ನಾಯಿಗಿಂತ ಕಡಿಮೆ ಮಾಡಿಕೊಂಡಿರುವ ನೀನು ಮತಿಹೀನಳೋ ಅಥವಾ ನಾನು? ಅವಿಶ್ವಾಸವೆಂಬ ಹಗ್ಗಗಳಿಂದ ಅಪನಂಬಿಕೆ ಎಂಬ ಜಗತ್ತಿನ ತೂಗುಮಣಿಯು ಘಾತುಕ ತಡೆದ ಗಾಳಿಯಲ್ಲಿ ತೂಗುತ್ತಿರುವಾಗ ಯಾವ ಮುಂದಾಲೋಚನೆಯೂ ಇಲ್ಲದೆ 10,000 ಬೆಲೆ ಬಾಳುವ ಮುತ್ತಿನ ಹಾರವನ್ನು ಹೆರವರ ಹಸ್ತಗತ ಮಾಡಿದ ನೀನು ಮತಿಹೀನಳೋ ಅಥವಾ ನಾನು? ಪ್ರೇಮಿ, ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಎಲ್ಲವಾದರೆ ಪಾಪಿ, ಒಂದು ಹೆಣ್ಣನ್ನು ನಂಬಿಸಿ ಈ ರೀತಿ ಮೋಸ ಮಾಡ್ತಾ ಇದ್ದೆಲ್ಲ, ಇದು ನನಗೆ ಸರಿ ಕಾಣ್ತಾ ಇಲ್ಲ. ಮತಿಹೀನೆ, ನಂಬಿ ನೆಚ್ಚಿ ದಾನವಿತ್ತ ಆ ಬಲಿ ಚಕ್ರವರ್ತಿಯನ್ನೇ ಪಾತಾಳಕ್ಕೆ ತುಳಿಯಲಿಲ್ಲವೇ ಆ ಶ್ರೀಮನ್ನಾರಾಯಣನು? ಅದರಿಂದ ಅವನಿಗಾವ ಲಾಭ ಬಂದಿತು. ಈ ನನ್ನ ಭಾರತದ ಆರ್ಯಾಂಗನೆಯರ ಆಚಾರಕ್ಕೆ ಹರಿದಾಳವಿಕ್ಕಿ ಅವಿಚಾರದಿಂದಿರುವ ನಿನ್ನಂತ ಮತಿಹೀನ ಮಾನವರಿಗುಂಟಾದ ನರಕ ಜೀವನವನ್ನು ಕಂಡು ಇನ್ನುಳಿದ ಈ ನನ್ನ ಅಕ್ಕ ತಂಗಿಯರು ಬುದ್ಧಿ ಕಲಿಯಲಿ. ಈ 10,000 ಬೆಲೆ ಬಾಳುವ ಮುತ್ತಿನ ಹಾರ ನನ್ನ ಹಸ್ತಗತವಾದಲ್ಲಿ ಆ ಕಮಲೆಯ ಕಾಯ ನನ್ನ ಕೈವಶ. ದೈವಾನುಕೂಲವೆನ್ನುವರು ಇದಕ್ಕೆ. ಬಾಯ್. ಅಯ್ಯೋ, ಇಂಥವನ್ನ ನಂಬಿ ನಾನು ಮೋಸ ಹೋದೆ. ನನ್ನ ಸಹೋದರ ನನಗೆ ಎಷ್ಟು ತಿದ್ದಿ ಬುದ್ಧಿ ಹೇಳಿದ, ದುಡುಕು ಬಲಿ ಕೆಡುಕು ಅಂತ. ಆದರೆ ಸಹೋದರ ಮಾತನ್ನು ನಾನು ಕೇಳೇ ಇಲ್ಲ. ನನ್ನನ್ನ ಈ ಜಗತ್ತೇ ಉದ್ಧಾರ ಮಾಡೋದು. ಆದರೆ ಅಂಥವನ ಮಾತನ್ನು ಕೇಳಿದ್ದೆ, ಇಂಥವನ್ನ ನಂಬಿ ನಾನು ಮೋಸ ಹೋಗಿದ್ದೀನಿ ಅಂದಾಗ ನನ್ನಂತ ಹೆಣ್ಣಿಗೆ ಯಾವ ದಾರಿ? ಓ ನನ್ನ ಅಕ್ಕ ತಂಗಿಯರೇ, ನಾನೊಂದು ಮಾತನ್ನು ಹೇಳ್ದದ್ದನ್ನು ಕೇಳಿ. ಇಂಥವನ್ನ ನಂಬಿ ಮೋಸ ಹೋಗೋದಕ್ಕಿಂತ ಪುನರ್ವಿವಾಹ ಮದುವೆ ಮಾಡಿಕೊಂಡು ಸಂತೋಷವಾಗಿ ಗಂಡನ ಜೊತೆಯಲ್ಲಿ ಜೀವನ ಮಾಡಿ, ಇಲ್ಲವಾದ್ರೆ ರಾಟಿಯನ್ನು ತೆಗೆದು ನೋಡಿ ನೇಗಿಲು ಹೋಗಿ ಕೆಲಸವನ್ನೇ ಮಾಡಬೇಕು. ಆದ್ರೆ ಇಂಥ ಕೆಲಸವನ್ನ ಮಾಡಿ ಆತ್ಮಹತ್ಯೆಗೆ ಗುರಿ ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ.